ಹಲೋ ನಮಸ್ತೆ ಎಲ್ರಿಗೂ. 30 ವರ್ಷದ ನಂತರ ಕೂಡ ನಿಮ್ಮ ಮುಖ 20 ವರ್ಷದವ್ರ ಥರ ಇರಬೇಕು ಅಂತಂದ್ರೆ ಏನು ಮಾಡಬೇಕು? ಅದು ನಿಮಗೆ ಜಾಸ್ತಿ ಕಾಸ್ಟ್ಲಿ ಕ್ರೀಮ್‌ಗಳನ್ನ ಹಚ್ಚೋಕೆ ಮನಸ್ಸಿಲ್ಲ, ಲೋಷನ್‌ಗಳನ್ನ ಹಚ್ಚೋಕೆ ಮನಸ್ಸಿಲ್ಲ. ಯಾವುದಾದ್ರೂ ಸಿಂಪಲ್ ಆಗಿರುವಂಥ ಮನೆಯಲ್ಲೇ ಫಾಲೋ ಮಾಡುವಂಥ ಟಿಪ್ಸ್ ಆಗಬೇಕು ಅಂತಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಅದ್ಭುತವಾಗಿರುವಂಥ ರಾತ್ರಿ ನೀವು ಫಾಲೋ ಮಾಡಬಹುದಾದಂತಹ ನೈಟ್ ರೂಟೀನನ್ನು ನಾನು ಹೇಳ್ತಾ ಇದ್ದೇನೆ. 30 ವರ್ಷದ ನಂತರ ಕೂಡ ನೀವು ಈ ಟಿಪ್ಸನ್ನು ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಯಂಗ್ ಆಗಿರುತ್ತೆ, ಮಕ್ಕಳ ಥರ ಇರುತ್ತೆ. ಇನ್ನೊಂದು ಹೇಳ್ತೀನಿ, ನಾವು 30 ವರ್ಷದ ನಂತರ ಯಾಕೆ ತುಂಬ ಚೆನ್ನಾಗಿ ಸ್ಕಿನ್ ಕೇರ್ ಮಾಡಲೇಬೇಕು ಅಂತಂದರೆ, ನಮಗೆ ಏಜ್ ಆಗ್ತಾ ಇದ್ದಂಗೆ ಒಂದು 30-35 ವರ್ಷ ಆಗ್ತಾ ಇದ್ದಂಗೆ ನಮ್ಮ ದೇಹದಲ್ಲಿ ಅಥವಾ ನಮ್ಮ ಸ್ಕಿನ್ನಲ್ಲಿರುವಂತಹ ಆ ಹೈಡ್ರೇಟಿಂಗ್ ಅಂಶ ಇರುತ್ತಲ್ವ, ಆ ಆಯಿಲ್ ಮತ್ತು ಎಣ್ಣೆಯ ಬ್ಯಾಲೆನ್ಸ್ ಏನಿರುತ್ತೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ, ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಯಾಕಂತಂದರೆ ನಾವು ಕರೆಕ್ಟಾಗಿ ನಿದ್ದೆ ಮಾಡಲ್ಲ, ಕರೆಕ್ಟಾಗಿ ನೀರು ಕುಡಿಯಲ್ಲ, ಹೊರಗಡೆ ಜಾಸ್ತಿ ಪೊಲ್ಯೂಷನ್ಗೆ ಜಾಸ್ತಿ ಸನ್ಸ್ಕ್ರೀನ್ ಲೋಷನ್ ಅಥವಾ ನಾವು ಸ್ಕಿನ್ ಕೇರ್ ಮಾಡದೆ ಓಡಾಡ್ತಾ ಇದ್ದರೆ, ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ, ನಿದ್ದೆ ಚೆನ್ನಾಗಿ ಮಾಡಿಲ್ಲದಿದ್ದರೆ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ನಿಮ್ಮ ಸ್ಕಿನ್ನಿಗೆ ಏಜ್ ಆದಾಗ ಕಾಣುತ್ತೆ. ಸ್ಕಿನ್ ಡ್ರೈ ಆದರೆ ನೆರಿಗೆಗಳು ಬೆಳಗ್ಗೆ ಶುರುವಾಗುತ್ತೆ, ಸ್ಕಿನ್ನಿಗೆ ಏಜ್ ಆದಾಗೆ ಕಾಣುತ್ತೆ. ಆದ್ದರಿಂದ 30 ವರ್ಷದ ನಂತರ ನಾವು ಸ್ಕಿನ್ ಕೇರನ್ನು ತುಂಬ ಚೆನ್ನಾಗಿ ಮಾಡಬೇಕು. ಅದರಲ್ಲೂ ರಾತ್ರಿ ನಾವು ಸ್ಕಿನ್ ಕೇರ್ ಮಾಡೋದಿದೆಯಲ್ವ, ಅದು ತುಂಬಾ ಮುಖ್ಯ. ಯಾಕಂತ ಹೇಳ್ತೀನಿ ಕೇಳಿ, ರಾತ್ರಿ ನಮ್ಮ ಸ್ಕಿನ್ ರಿಪೇರ್ ಆಗುತ್ತೆ. ಆದ್ದರಿಂದ ಫಸ್ಟ್ ಸ್ಟೆಪ್ ಏನು ಅಂತಂದರೆ, ಪ್ರತಿ ಸ್ಕಿನ್ ಕೇರ್ ಟಿಪ್ಸಲ್ಲೂ ಫಸ್ಟ್ ಸ್ಟೆಪ್ ಏನು ಅಂತಂದರೆ, ದಿನಕ್ಕೆ 7 ಗಂಟೆ ತುಂಬ ಚೆನ್ನಾಗಿ ನಿದ್ದೆ ಮಾಡುವಂಥದ್ದು. ನಾಮಕಾವಸ್ಥೆ ಅಲ್ಲ, ಒಳ್ಳೆಯ ಡೀಪ್ ಸ್ಲೀಪ್ ದಿನಕ್ಕೆ 7 ಗಂಟೆ ಮಾಡಲೇಬೇಕು. ನಮಗೇನೇ ಟೆನ್ಷನ್ ಇದ್ದರೂ ಅದನ್ನ ನಾವು ಮನಸ್ಸಿಂದ ದೂರ ಇಟ್ಟು ನಾವು ತುಂಬ ಚೆನ್ನಾಗಿ ಮಲ್ಕೋಬೇಕು. ನೀವು ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತೀರೋ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ನಿದ್ದೆಯಲ್ಲಿ ರಿಪೇರ್ ಆಗುತ್ತೆ. 50% ಆಫ್ ಸ್ಕಿನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಿದೆಯಲ್ವ ನಿದ್ದೆ ಕಮ್ಮಿ ಆದರೆ. ಆದ್ದರಿಂದ ನಿದ್ದೆನ ತುಂಬ ಚೆನ್ನಾಗಿ ಮಾಡಿ. ಎರಡನೇದು, ನೀರನ್ನು ಕುಡಿಯುವಂಥದ್ದು. ದಿನಕ್ಕೊಂದು 2.5 ಲೀಟರ್ ಆದರೂ ನೀರು ಕುಡಿಬೇಕು. ಆದರೆ ರಾತ್ರಿ ಹೊತ್ತು ಜಾಸ್ತಿ ನೀರನ್ನು ಕುಡಿಯೋದಕ್ಕೆ ಹೋಗಬೇಡಿ. ಯಾಕಂತಂದರೆ ನೀವು ಮಿಡ್ಲಲ್ಲಿ ಹೇಳ್ತಾ ಇದ್ದರೆ ನಿಮ್ಮ ನಿದ್ದೆಗೆ ಭಂಗ ಆಗ್ಬೋದು. ರಾತ್ರಿಯಲ್ಲಿ ಎಷ್ಟು ಬೇಕಷ್ಟು ಮಾತ್ರ ನೀರನ್ನು ಕುಡಿಯಿರಿ. ಈಗ ಸ್ಕಿನ್ ಕೇರನ್ನು ಯಾವ ಥರ ಮಾಡಬೇಕು? ತುಂಬಾ ಸಿಂಪಲ್. ಫಸ್ಟ್ ಏನು ಅಂತಂದರೆ, ಕ್ಲೆನ್ಸಿಂಗ್ ಅಂದರೆ ನಮ್ಮ ಸ್ಕಿನ್ನನ್ನು, ನಮ್ಮ ಮುಖವನ್ನು ಕ್ಲೀನ್ ಮಾಡುವಂಥದ್ದು. ಮೈಲ್ಡ್ ಆಗಿರುವಂಥ ಜೆಂಟಲ್ ಕ್ಲೆನ್ಸರಿಂದ ನೀವು ನಿಮ್ಮ ಮುಖನ ಕ್ಲೀನ್ ಮಾಡಬೇಕು. ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥದ್ದು. ಎಲ್ಲ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥ ಕೆಲವು ಕ್ಲೆನ್ಸರ್ ಇದೆ. ಸೆಟಫಿಲ್ ಅವ್ರದ್ದು ಜೆಂಟಲ್ ಕ್ಲೆನ್ಸರ್ ಅಂತ ಬರುತ್ತೆ, ಅದು ತುಂಬ ಚೆನ್ನಾಗಿದೆ. ಒಳ್ಳೆಯ ಬ್ರ್ಯಾಂಡ್ ಕೂಡ, ನೀವು ಅದನ್ನ ಬೈ ಮಾಡ್ಬೋದು. ಆನ್ಲೈನಲ್ಲಿ ನೀವು ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೇನೆ. ಕ್ಲೆನ್ಸರಿನ ಮುಖನ ತೊಳ್ಕೊಳ್ಳಿ. ಜಾಸ್ತಿ ಉಜ್ಕೊಂಡು ಮುಖನ ತೊಳೆಯೋದಕ್ಕೆ ಹೋಗ್ಬಿಡಿ. ಲೈಟಾಗಿ ಒಂದ್ಸರಿ ಮುಖಕ್ಕೆ ನೀರು ಹಾಕಿ 1 ಡಾಟಷ್ಟು ಕ್ಲೆನ್ಸರನ್ನು ತಗೊಂಡು ಕ್ಲೀನಾಗಿ ಮುಖಕ್ಕೆ ನೀವು ರಬ್ ಮಾಡಿಬಿಟ್ಟು ತೊಳ್ಕೊಂಡು, ಜಾಸ್ತಿ ಉಜ್ಜೋಕ್ಕೆ ಹೋಗಬೇಡಿ. ಮುಖನ ಒರೆಸ್ಕೊಳ್ಳಿ. ಫ್ರೆಶ್ ವಾಟರಿಂದ ತೊಳ್ಕೊಂಡು ಮುಖನ ಒರೆಸ್ಕೊಳ್ಳಿ. ಒರೆಸುವಾಗ ಕೂಡ ಅಷ್ಟೇ, ಮುಖನ ಹಿಂಗೆ ತಿಕ್ಕಿ ಒರೆಸೋದಲ್ಲ. ಜಸ್ಟ್ ನೋಡಿ, ಈ ಥರ ಮಾಡಿ ಟವೆಲಿಂದ ಒರೆಸ್ಬೇಕು ಯಾವಾಗಲೂ. ಮುಖವನ್ನು ಅಥವಾ ಸ್ಕಿನ್ನನ್ನು ಯಾವುದೇ ಕಾರಣಕ್ಕೆ ನಾವು ಬಟ್ಟೆಯಿಂದ ಕೂಡ ಈ ಥರ ಉಜ್ಜಕ್ಕೆ ಹೋಗಲೇಬಾರ್ದು. ಸ್ಕಿನ್ ಸೆಲ್ಸ್ ಡ್ಯಾಮೇಜ್ ಆಗುತ್ತೆ. ಇದೆಲ್ಲ ಏನು ಅಂತಂದರೆ ಬೇಸಿಕ್ಸ್. ಮುಖ ಒದ್ದೆ ಇರುವಾಗಲೇ ನೀವು ಒರೆಸ್ತೀರಲ್ವ, ಒರೆಸಿ ಆದ ನಂತರ ಇಮ್ಮಿಡಿಯೇಟ್ ಆಗಿ ತಕ್ಷಣಕ್ಕೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಬೇಕು. ಮಾಯಿಶ್ಚರೈಸರ್ ಯಾಕೆ ಅಂತಂದರೆ, ಸ್ಕಿನ್ನಲ್ಲಿರುವಂತಹ ಎಣ್ಣೆ ಅಂಶ, ಆ ನೀರಿನ ಅಂಶ ಬ್ಯಾಲೆನ್ಸ್ಡ್ ಆಗಿರೋ ಥರ ಕಾಪಾಡುತ್ತೆ. ಈ ಎಣ್ಣೆ ಅಂಶ ಮತ್ತು ಈ ನೀರಿನ ಅಂಶ ಬ್ಯಾಲೆನ್ಸ್ ತಪ್ಪು ಹೋದರೆ ಅಥವಾ ಡ್ರೈ ಆಗಿ ಹೋದರೆ ನಮ್ಮ ಸ್ಕಿನ್ನಲ್ಲಿ ಸುಕ್ಕು ಬೀಳೋಕ್ಕೆ ಶುರುವಾಗುತ್ತೆ. ಆದ್ದರಿಂದ ನೀವು ಪ್ರತಿ ಸರಿ ನೀವು ಮುಖ ತೊಳೆದಾದ ನಂತರ ರಾತ್ರಿ ಹೊತ್ತು ಮಲಗೋಕ್ಕಿಂತ ಮುಂಚೆ ಮಾಯಿಶ್ಚರೈಸರನ್ನು ಅಪ್ಲೈ ಮಾಡಲೇಬೇಕು. ಇದು ತುಂಬ ಇಂಪಾರ್ಟೆಂಟ್. ನೀವು ಬರೀ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿ ಮಲಗಿದ್ರೂ ಓಕೆ, ತೊಂದರೆ ಇಲ್ಲ. ಕೆಲವರು ಮಾಯಿಶ್ಚರೈಸರ್ ಬೇಡ ಮೇಡಮ್, ನೈಟ್ ಕ್ರೀಮ್ ಯಾವುದಾದ್ರೂ ಇದ್ದರೆ ಹೇಳಿ ಅಂತ ಕೇಳ್ತಾರೆ. ತುಂಬ ಒಳ್ಳೆಯ ಅಂದರೆ ಈ ರೆಟಿನಲ್ ಅಂಶ ಇರುವಂತಹ ನೈಟ್ ಕ್ರೀಮ್ಗಳು ಕೂಡ ಇರುತ್ತೆ. ಡಾಟ್ ಆ್ಯಂಡ್ ಕೀ ಅವ್ರದ್ದಿದೆ, ಹಾಗೆಯೇ ಬೇರೆ ಬೇರೆ ಬ್ರ್ಯಾಂಡ್ಗಳದ್ದಿದೆ. ನಿಮ್ಗೆ ಒಂದೆರಡರದ್ದು ಲಿಂಕ್ ಬೇಕಾದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಈ ಮಾಯಿಶ್ಚರೈಸರ್ ಬದಲು ಈ ನೈಟ್ ಕ್ರೀಮ್ಗಳನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಎಕ್ಸಾಕ್ಟ್ಲಿ ಸೆಟಫಿಲ್ ಅವ್ರದ್ದು ಕೂಡ ಒಂದು ನೈಟ್ ಕ್ರೀಮ್ ಬರುತ್ತೆ, ಅದು ಕೂಡ ತುಂಬ ಚೆನ್ನಾಗಿದೆ ಫೀಡ್ಬ್ಯಾಕ್. ಸ್ಕಿನ್ ಎಲ್ಲ ಪ್ರಾಬ್ಲಮ್ಗಳನ್ನು ರಿಪೇರ್ ಮಾಡಿ ಸ್ಕಿನ್ ಗ್ಲೋ ಆಗೋ ಥರ ಅಥವಾ ಈ ಸುಕ್ಕು ಕಮ್ಮಿ ಆಗೋ ಥರ ಮಾಡುತ್ತೆ. ಅದನ್ನ ಹಚ್ಚಿದರೆ ನೀವು ಮಾಯಿಶ್ಚರೈಸರನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ. ಅಥವಾ ನೀವು ಮಾಯಿಶ್ಚರೈಸರ್ ಹಚ್ಚಿಬಿಟ್ಟು ಆ ನೈಟ್ ಕ್ರೀಮನ್ನು ಹಚ್ಚಿದ್ರೂ ಏನೂ ತೊಂದರೆ ಇಲ್ಲ. ಡಬಲ್ ಲೇಯರಲ್ಲಿ ನಿಮಗೆ ಪ್ರೊಟೆಕ್ಷನ್ ಕೊಡುತ್ತೆ. ಬರೀ ಮಾಯಿಶ್ಚರೈಸರ್ ಹಚ್ಕೊಂಡು ಮಲಗಿದ್ರೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದು. ಅಥವಾ ನೀವು ನೈಟ್ ಕ್ರೀಮನ್ನು ಹಚ್ಚಿ ಮಲಗಿದ್ರೂ ತೊಂದರೆ ಇಲ್ಲ, ತುಂಬ ಒಳ್ಳೆಯದು. ಜಾಸ್ತಿ ಕ್ರೀಮ್ ಬೇಡ ಅಂತಂದರೆ, ನಿಮ್ಮ ಸ್ಕಿನ್ನಿಗೆ ಅಲೋವೆರಾ ಜೆಲ್ ಸೂಟ್ ಆಗುತ್ತೆ ಅಂತಂದರೆ ನೀವು ಅಲೋವೆರಾ ಜೆಲ್ಲನ್ನು ಕೂಡ ಸ್ವಲ್ಪ ಹಚ್ಕೊಂಡು ಮಲ್ಕೋಬೋದು. ಮಾಯಿಶ್ಚರೈಸರು ಬೇಡ, ನೈಟ್ ಕ್ರೀಮು ಬೇಡ ಅನ್ನೋರು
ನೀವು ಈ ಅಲೋವೆರಾ ಜೆಲ್ಲನ್ನು ಲೈಟಾಗಿ ಹಚ್ಕೊಂಡು ಮಲ್ಕೋಬೋದು. ಆದರೆ ಕೆಲವು ಸ್ಕಿನ್ ಟೈಪ್ ಅವರಿಗೆ ಅಲೋವೆರಾ ಜೆಲ್ ಸೂಟ್ ಆಗಲ್ಲ. ಅದರಿಂದ ಏನನ್ನಾದರೂ ಮುಖಕ್ಕೆ ಹಚ್ಚೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನೀವು ಟ್ರೈ ಮಾಡೋದಿದ್ರೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಈಗ ನಿಮಗೊಂದು ಅದ್ಭುತವಾಗಿರುವಂಥ ಮನೆಮದ್ದನ್ನು ಹೇಳ್ತೇನೆ. ಇದನ್ನ ನೀವು ವಾರದಲ್ಲಿ ಒಂದು 3 ಸರಿ ಟ್ರೈ ಮಾಡಿದರೆ ಸಾಕು. ನಿಮ್ಮ ಸ್ಕಿನ್ ಇದೆಯಲ್ವಾ ಯಾವಾಗಲೂ ಯಂಗಾಗಿರುತ್ತೆ. ಮತ್ತು ತುಂಬಾ ಸಿಂಪಲಾಗಿ ಮಾಡುವಂಥದ್ದು. ನಿಮ್ಮದು ಕ್ರೀಮು ಬೇಡ, ಅಲೋವೆರಾ ಜೆಲ್ಲು ಬೇಡ, ನೀವು ಇದನ್ನಷ್ಟೇ ಮಾಡಿದರೆ ಸಾಕು. ಮುಖ ತೊಳ್ಕೊಂಡಾದ ನಂತರ ವಾರಕ್ಕೊಂದು 3 ಸರಿ ಏನು ಮಾಡಬೇಕು ಅಂತಂದರೆ, 1-2 ಚಮಚದಷ್ಟು ರಾ ಮಿಲ್ಕ್, ಹಸಿ ಹಾಲು ಬರುತ್ತಲ್ವ, ಅದಕ್ಕೆ 1-2 ಡ್ರಾಪಷ್ಟು ಆಲ್ಮಂಡ್ ಆಯಿಲ್, ಅಂದರೆ ಬಾದಾಮಿ ಎಣ್ಣೆ ಬರುತ್ತೆ, ಮುಖಕ್ಕೆ ಹಚ್ಚುವಂಥದ್ದು, ಸ್ಕಿನ್ಗೆ ಹಚ್ಚುವಂಥದ್ದು, ಪ್ಯೂರ್ ಆಗಿರುವಂಥದ್ದು ಬರುತ್ತೆ. ನಿಮಗೆ ಲಿಂಕ್ ಬೇಕಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಅದನ್ನ ಎರಡನ್ನ ಮಿಕ್ಸ್ ಮಾಡ್ಕೊಳ್ಳಿ, ಜಾಸ್ತಿ ಬೇಡ. ಆಲ್ಮಂಡ್ ಆಯಿಲ್ ಖಾಲಿ 2 ಡ್ರಾಪ್, 1 ಅಥವಾ 2 ಚಮಚದಷ್ಟು ಹಾಲಿಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಖಕ್ಕೆ ಹಚ್ಚಿ ಒಂದು 10 ನಿಮಿಷ ಬಿಟ್ಟು ತೊಳ್ಕೊಳ್ಳಿ. ಈ ಥರ ವಾರಕ್ಕೊಂದು 3 ಸರಿ ಮಾಡೋದ್ರಿಂದ ಮುಖದಲ್ಲಿ ನೆರಿಗೆಗಳು ಬೀಳೋದಿದೆಯಲ್ವ ಕಮ್ಮಿ ಆಗುತ್ತೆ, ಮುಖ ಕ್ಲಿಯರ್ ಆಗುತ್ತೆ, ಮುಖ ಯೂತ್ಫುಲ್ ಆಗುತ್ತೆ, ಗ್ಲೋ ಆಗುತ್ತೆ. ಪ್ರತಿ ಸರಿ ನೀವು ಇದನ್ನ ಮಾಡ್ಬೋದು. ನಿಮ್ಮ ಸ್ಕಿನ್ನಿಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ನೋಡಿದರೆ. ಯೂಶ್ವಲ್ ಆಗಿ ಆಲ್ಮಂಡ್ ಆಯಿಲ್ ಪ್ರತಿ ಸ್ಕಿನ್ ಟೈಪ್ ಅವರಿಗೂ ಸೂಟ್ ಆಗುತ್ತೆ. ಆದರೂ ಕೂಡ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಫಸ್ಟ್ ಒಂದು ಸರಿ ನೀವು ಪ್ಯಾಚ್ ಟೆಸ್ಟನ್ನು ಮಾಡ್ಕೊಳ್ಳಿ. ಸೊ ಇದನ್ನ ಯಾರು ಬೇಕಾದರೂ ಮನೆಯಲ್ಲಿ ಈಸಿಯಾಗಿ ಟ್ರೈ ಮಾಡ್ಬೋದು ಮತ್ತು ಅದ್ಭುತವಾಗಿರುವಂಥ ರಿಸಲ್ಟನ್ನು ಪಡಿಬೋದು. ರೆಗ್ಯುಲರ್ ಆಗಿ ಆಲ್ಮಂಡ್ ಆಯಿಲನ್ನು ಕೆಲವರು ಮುಖಕ್ಕೆ ಹಚ್ತಾ ಇರ್ತಾರೆ, ಅವರ ಮುಖ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ಕೆಲವು ಫ್ರೆಂಡ್ಸ್ಗಳದ್ದು ಕೂಡ ನೋಡಿದ್ದೇನೆ. ಸೊ ಈ ಬಾದಾಮಿ ಎಣ್ಣೆ ಮತ್ತು ಹಾಲಿನ ಮಿಕ್ಸನ್ನು ನೀವು ಅವಾಗವಾಗ ಟ್ರೈ ಮಾಡ್ತಾ ಇರ್ಬೋದು. 30 ವರ್ಷ ಆದ ನಂತರ ನಿಮ್ಮ ಸ್ಕಿನ್ಗೆ ಅದು ತುಂಬ ಒಳ್ಳೆಯದು. ಸುಕ್ಕು ಕಮ್ಮಿ ಮಾಡಲಿಕ್ಕೆ, ಗ್ಲೋ ಮಾಡಲಿಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಈ ಒಂದು ಕೆಲವು ಟಿಪ್ಸನ್ನು ನೀವು ನೈಟ್ ರೂಟೀನ್ಸನ್ನು ಮಿಸ್ ಮಾಡದೆ 30 ವರ್ಷದ ನಂತರ ಫಾಲೋ ಮಾಡಿದರೆ ನಿಮ್ಮ ಸ್ಕಿನ್ ಇದೆಯಲ್ವಾ ಯಾವತ್ತೂ ಅಷ್ಟೇ ಯೂತ್ಫುಲ್ ಆಗಿರುತ್ತೆ. ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, 30 ವರ್ಷ ಆದ ನಂತರ ನೀವು 1 ವಾರ ಮಾಯ್ಶ್ಚರೈಸರ್ ಹಚ್ಚಿ, 1 ತಿಂಗಳು ಮಾಯ್ಶ್ಚರೈಸರ್ ಹಚ್ಚಿ ಮತ್ತೆ ಬಿಟ್ಬಿಡೋದಲ್ಲ. 30 ವರ್ಷದ ನಂತರ ನೀವು ಸ್ಕಿನ್ ಕೇರ್ ಮಾಡ್ತೀರಾ ಅಂತಂದರೆ ರೆಗ್ಯುಲರ್ ಆಗಿ ಮಾಡಬೇಕು. 1 ತಿಂಗಳು ಮಾಡಿ, 2 ತಿಂಗಳು ಮಾಡಿ, ಆಮೇಲೆ ನೀವು ಬಿಟ್ಬಿಟ್ರೆ ಮತ್ತೆ ನಿಮ್ಮ ಸ್ಕಿನ್ ಡಲ್ ಆಗಲಿಕ್ಕೆ ಶುರುವಾಗುತ್ತೆ. ನಾವು ಯಂಗ್ ಏಜಲ್ಲಿರುವಾಗ ಏನು ಮಾಡಿದರೂ ನಡೀತದೆ. ಆದರೆ 30 ವರ್ಷದ ನಂತರ ನಾವು ತುಂಬ ಕ್ಲೀನಾಗಿ ಸ್ಕಿನ್ ಕೇರನ್ನು ಮಾಡಬೇಕು. ನೀವು ಮುಖನ ಕ್ಲೀನ್ ಮಾಡೋದಿರ್ಬೋದು, ಸ್ಕಿನ್ನನ್ನು ಮಾಯ್ಶ್ಚರೈಸಿಂಗ್ ಮಾಡೋದಿರ್ಬೋದು, ಇದನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದರೆ ಮಾತ್ರ ನಿಮ್ಮ ಸ್ಕಿನ್ ಯಾವಾಗಲೂ ಯೂತ್ಫುಲ್ ಆಗಿರುತ್ತೆ. ಸೊ ಯಾವುದೇ ಪ್ರಾಡಕ್ಟನ್ನು, ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರ್ ಇರ್ಬೋದು, ಟ್ರೈ ಮಾಡೋಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಇದರಲ್ಲಿ ಕಮೆಂಟ್ ಹಾಕಿ ಅದರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡುವಾಗ ಪ್ರಯತ್ನ ಮಾಡ್ತೇನೆ. ಇನ್ನೊಂದು ಏನು ಅಂತಂದರೆ, ಇದು ನನ್ನದು ಹೊಸ ಚಾನೆಲ್. ಇದರಲ್ಲಿ ಬ್ಯೂಟಿ ಮತ್ತು ಸ್ಕಿನ್ ಕೇರ್ ರಿಲೇಟೆಡ್ ವೀಡಿಯೋಗಳನ್ನು ಜಾಸ್ತಿ ಹಾಕ್ತಾ ಇರ್ತಾರೆ. ನಿಮಗೆಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂತಂದರೆ ನನ್ನ ಈ ಚಾನೆಲ್ನ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಎಲ್ರಿಗೂ.